Watch full episodes on Jio Hotstar. ಅಯ್ಯೋ ಕಾಪಾಡಿ ಯಾರಾದ್ರು. ಬಿಡ ಕಣಪ್ಪತ್ಲ. ಬದಲು ಮಕ್ಕಳನ್ನ ಇಲ್ಲಿಂದ ಕರ್ಕೊಂಡು ಬೇಗ ಹೋಗು, ಬೇಗ. ನೋಡು ಬದಲು ಹುಷಾರಾಗಿರ್ಬೇಕು. ಡೋಂಟ್ ವರಿ, ನಾವು ಇಂತಿಂತ ಎಷ್ಟೋ ಕ್ರೀಚರ್ಗಳನ್ನ ಎತ್ತಿ ಬಿಸಾಕ್ಬಿಟ್ಟಿದೀವಿ. ಅಂತ್ಯದಲ್ಲಿ ಇದ್ಯಾವ ನಮಗ್ ಲೆಕ್ಕ. ಪತ್ತೋ ಕಮಾಡೋ. ಪತ್ತೋ ಶಾಬಾಷ್ ಮಟು. ಬಿಡಲ್ಲ ಇವತ್ತು. ಅಯ್ಯೋ ಅಯ್ಯೋ, ಅವನ್ಗೇನು ಆಗಿಲ್ಲ ಆದ್ರೆ ನನ್ ಕೈಗೆ ಸಿಕ್ಕಾಪಟ್ಟೆ ನೋವಾಯ್ತು ಕಣ. ಅಪ್ಪ ಅಮ್ಮ ಮಮ್ಮಿ. ಮತ್ತು ಈ ಮೆಟಲ್ ಮೇಲೆ ಕಾಲಲ್ಲಿ ಹೊಡೆದ್ರು ಕೈಯಲ್ಲಿ ಹೊಡೆದ್ರು ಏನು ಆಗ್ತಾನೆ ಇಲ್ವಲ್ಲೋ. ನಮ್ಮ ಮೆಟಲ್ಸು ಎಲ್ಲಿದೆ? ಯಜಮಾನ್ರೆ, ಏನೋ ಬಿದ್ಬಿಟ್ಟಿದೆ ಇಲ್ಲಿ ನೋಡಿ. ಒಳ್ಳೇದಕ್ಕೆ ಈ ಕಾಲದಲ್ಲಿ ಬೆಲೆನೇ ಇಲ್ಲ ಕಣೋ. ಅಯ್ಯೋ ನಮ್ಮ ಬೀಳ್ತಾನೆ. ಮತ್ತೆ ಇವ್ರ ಜೊತೆ ಹೋರಾಟ ಮಾಡ್ಬೇಕಾದ್ರೆ ಹ್ಯಾಗ್ ಮಾಡೋದ ಗೊತ್ತಾಗ್ತಿಲ್ಲ. ಹೊಟ್ಟೆ ಎಷ್ಟು ಆಗ್ತಿದೆ, ನನ್ನ ತಲೆನೇ ಓಡ್ತಿಲ್ಲ. ಬೇಗ ಏನಾದ್ರು ಒಂದು ಒಳ್ಳೆ ಐಡಿಯಾ ಕೊಡೋ. ಮಟ್ಟು ನನ್ಗೆ ಈಗ ಜ್ಞಾಪಕ ಬಂತು. ನಾನ್ ಬ್ಯಾಕಪ್ಗೆ ಅಂತ ಸ್ವಲ್ಪ ಸಮೋಸೆ ಇಟ್ಕೊಂಡಿದೀನಿ ಕಣ. ತಗೊಂಡ್ಬಿಡು, ಸಮೋಸ ತಿನ್ಬಿಟ್ಟು ನಿನ್ ಕೆಲ್ಸ ಚೂರು ಹಚ್ಕೊಂಡ್ಬಿಡು. ಜೈ ಹೋ. ಅರೆ ಸ್ಮೆಲ್ ಚೆನ್ನಾಗಿದೆ, ಟೇಸ್ಟ್ ಕೂಡ ಚೆನ್ನಾಗೇ ಇರುತ್ತೆ. ನನ್ನ ಸಮೋಸ. ಮಟ್ಟು ಬೇಗ ಬೇಗ ಸಮೋಸ ತಿಂದಾಕ್ಬಿಡು. ಸಮೋಸ. ಯಾರನ್ನ ಹೊಡೆದಾಕ್ಬಿಟ್ರೆ ಕಣ. ನನ್ನ ಸ್ನೇಹಿತರಿಗೆ ಹೊಡಿತೀಯ ನೀನು. ನಾನು ಇವತ್ತು ನೀನ್ ಖಂಡಿತ ಬಿಡಲ್ಲ ಕಣೋ. ನನ್ನ ತಲೆ, ನನ್ನ ದೇಹ, ನನ್ನ ಹೊರಗೆ ತೆಗಿರಿ. ಮಟ್ಟು ಇರೋ, ಒಂದ್ ಸ್ವಲ್ಪ ಹೊತ್ತಿರೋ. ಯಜಮಾನ್ರೆ, ಯಾಕೆ ನಮ್ಮ ಹತ್ರ ಫೈಟ್ ಮಾಡ್ತಿದ್ದೀರ ನೀವು? ಯಾಕೆ ಅಂತ ಹೇಳ್ಬೇಕು ತಾನೆ. ಮೊದ್ಲು ದಯವಿಟ್ಟು ಹೇಳಿ, ಆಮೇಲೆ ಸಮಸ್ಯೆಗೆ ಏನಾದ್ರು ಪರಿಹಾರ ಸಿಕ್ಕಿಲ್ಲ ಅಂದ್ರೆ ಫೈಟ್ ಮಾಡೋಣ ಬಿಡಿ. ಓಕೆ ಓಕೆ ಸರಿ, ನೀವಿಬ್ರು ಧೈರ್ಯವಂತರಲ್ಲ, ಬುದ್ಧಿವಂತರು ಕೂಡ. ಸರಿ, ಫೇಸ್ ಟು ಫೇಸ್ ಮಾತಾಡ್ತೀನಿ. 1 ಮಿನಿಟ್, 1 ನಿಮಿಷ. ನಾವು ಫೇಸ್ ಟು ಫೇಸ್ ಬರ್ತೀವಿ. ಅಲ್ಲಿ ತನಕ ದಯವಿಟ್ಟು ಕಾಯಿರಿ. ನಾನ್ ಹೇಳಿದ ಫೇಸ್ ಟು ಫೇಸ್ ಅಂದ್ರೆ ಈ ತರ ಅಲ್ಲ.
ಇಲ್ಲಿ ಕೇಳಪ್ಪ ನನ್ನ ಗೆಳೆಯ, ಹೆಡ್ ಕ್ವಾರ್ಟರ್ಗೆ ಹೋಗ್ಬಿಟ್ಟು ಫೇಸ್ ಟು ಫೇಸ್ ಮಾತಾಡೋಣ ಬಾರಪ್ಪ. ನನ್ನ ಹೆಸರು ಸಿಲ್ವರಾಜು. ನಾನು ಬಂದಿರೋದು ಮೆಟಲ್ ವರ್ಲ್ಡ್ ಇಂದ. ಅಲ್ಲಿ ಪ್ರತಿ ಒಂದನ್ನು ಮೆಟಲ್ ಇಂದಾನೆ ಮಾಡಲಾಗಿದೆ. ಇಲ್ಲ ಅದ್ರಲ್ಲಿ ಮೆಟಲ್ ಮಿಕ್ಸ್ ಆಗಿರುತ್ತೆ. ನಮ್ಮ ದೇಹಗಳ ಒಳಗೂ ಮೆಟಲ್ ಇರುತ್ತೆ. ಈಗ ನೀವು ನೋಡ್ತಾ ಇದ್ರಲ್ಲ ಹಾಗೆ. ನೀವು ಇಲ್ಲಿ ಏನೇನ್ ಹುಡುಕಕ್ ಬಂದಿದ್ದೀರಿ? ಇದೇ ಮೆಟಲ್ಸ್ ಅಂದ್ರೆ ಇದು ಏನ್ ಮಾಡುತ್ತೆ ಗೊತ್ತಾ? ಈ ಪ್ರಪಂಚನೇ ಅಲ್ಲ, ಇಡೀ ಯೂನಿವರ್ಸ್ ನ ಮೆಟಲ್ಸ್ ಅಲ್ಲಿರೋ ಕ್ಯಾರೆಕ್ಟರಿಸ್ಟಿಕ್ಸ್ ನ ಇದು ಕಂಟ್ರೋಲ್ ಮಾಡುತ್ತೆ. ಮತ್ತೆ ಅದನ್ನ ಬ್ಯಾಲೆನ್ಸ್ ಅಲ್ಲಿ ಇಟ್ಟಿರುತ್ತೆ. ಪ್ರತಿಯೊಂದು ಮೆಟಲ್ಗೂ ಅದರದೇ ಆದ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಮತ್ತೆ ಮೆಟಲ್ಸ್ ಅದನ್ನ ಕಂಟ್ರೋಲ್ ಮಾಡುತ್ತೆ. ತಾವು ಇದಕ್ಕೋಸ್ಕರ ಇಲ್ಲಿ ಬಂದು ಹುಡುಕ್ತಾ ಇದ್ದೀರಾ ಇದನ್ನ? ನಮಗ್ ಬಂದಿರೋ ಇನ್ಫಾರ್ಮೇಶನ್ ಏನು ಅಂತಂದ್ರೆ ಭೂಮಿವಾಸಿಗಳು ಅದನ್ನ ಕದ್ದು ಬಚ್ಚಿಟ್ಟಿದ್ದಾರೆ ಅಂತ. ಹೇಳ್ಬೇಕು ಅಂದ್ರೆ ಮೆಟಲ್ ಝೋನ್ ಕಳ್ಳರು ನಿಮ್ಮ ಜಗತ್ನಲ್ಲೇ ಇದ್ದಾರೆ. ಯಾಕೆಂದ್ರೆ ಭೂಮಿ ಮೇಲಿರೋರ್ಗೆ ಮೆಟಲ್ ವರ್ಲ್ಡ್ ಬಗ್ಗೆ ಖಂಡಿತ ಏನು ಗೊತ್ತೇ ಇಲ್ಲ. ಅದರಿಂದ ಕಳ್ತನ ಮಾಡಕ್ ಅಲ್ಲಿಗೆ ಹೋಗೋಕೆ ಸಾಧ್ಯನೇ ಇಲ್ಲ. ಬನ್ನಿ ಬನ್ನಿ, ಅಲ್ಲಿ ಹೋಗಿ ಪತ್ತೆ ಮಾಡೋಣ. ಕಳ್ಳರನ್ನ ಹಿಡಿಯೋದ್ರಲ್ಲೇ ನಾವು ಸಖತ್ ಎಕ್ಸ್ಪರ್ಟ್. ಕಳ್ಳ ಸಿಕ್ಬಿಟ್ಟ ಅಂದ್ರೆ ಮೆಟಲ್ ಝೋನ್ ನಮ್ ಕೈಗೆ ಸಿಕ್ಬಿಡುತ್ತೆ. ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ. ಏನಪ್ಪ ಇದು? ಇಲ್ಲಿಂದ ಎಲ್ರು ಹೋಗಿ. ಇಲ್ಲಿರೋ ಮೆಟಲ್ಸ್ ಎಲ್ಲ ಈ ರೀತಿ ಆಗ್ತಿದೆ ಅಂತಂದ್ರೆ ನಿಮ್ಮಲ್ಲಿರೋ ಮೆಟಲ್ಗಳು ಹಾಳಾಗ್ತಿದೆ ಅಂತ ಅರ್ಥ. ಹೌದೌದು, ಡ್ಯಾಮ್ ಅಲ್ಲೇನೆ ಪೋಲ್ಸು ಹೊಡಿ ಕಬ್ಬಣ ಬೀಳ್ತಾ ಇತ್ತು ಕಾಣಪ್ಪ. 36 ಗಂಟೆ ಟೈಮ್ ಇದೆ ಅಷ್ಟೇ. ನಾಳೆ ಸಂಜೆ ಒಳಗೆ ಮೆಟಲ್ ಝೋನ್ ಸಿಗ್ಲಿಲ್ಲ ಅಂದ್ರೆ ಮೆಟಲ್ ವರ್ಲ್ಡ್ ನಾಶ ಆಗ್ಬಿಡುತ್ತೆ. ಮತ್ತೆ ಈ ಪ್ರಪಂಚದಲ್ಲಿರೋ ಮೆಟಲ್ ಎಲ್ಲ ಕರ್ಗೋಗುತ್ತೆ. ಮೋಟು ಪತ್ಲು, ನೀವೆಲ್ಲ ಧೈರ್ಯವಂತರು ಮತ್ತೆ ಪವರ್ಫುಲ್ ಕೂಡ. ನನ್ ಜೊತೆ ಬನ್ನಿ. ಮೆಟಲ್ ಝೋನ್ ಅದಿರೋ ಜಾಗಕ್ಕೆ ತಲುಪಿಸೋದಕ್ಕೆ ಹಾಗೆ ಕಳ್ಳನ ಹಿಡಿಯೋದಕ್ಕೆ ನನಗ್ ಸಹಾಯ ಮಾಡಿ. ಓಕೆ ಸಿಲ್ವರ್ ಆಟೋ, ಬನ್ನಿ. ಡಾಕ್ಟರ್ ಮತ್ತೆ ಗಸಿತರಾಮ, ತಾವು ಇಲ್ಲೇ ಇದು ಸಿಚುವೇಶನ್ ಮಾನಿಟರ್ ಮಾಡಬೇಕು. ಯಾಕೆಂದ್ರೆ ಇಲ್ಲಿ ನಿಮ್ಮ ಅವಶ್ಯಕತೆ ಖಂಡಿತ ಬೇಕಾಗುತ್ತೆ. ಮಿಕ್ಕಿ ಮತ್ತೆ ಚಿಂಗಂ ಸರ್, ನಮ್ ಜೊತೆ ಬಂದ್ಬಿಡಿ ನೀವು. ಆಲ್ ದ ಬೆಸ್ಟ್ ಮೋಟು ಪತ್ಲು. ಅವನ್ ತಿಂತ ಇರೋ ಶಬ್ದನ ಕೇಳಿಸ್ಕೊಂಡ್ರೆ ನನ್ ಮೈ ಕೈ ಮೂಳೆ ಎಲ್ಲ ಮುರಿದೋಗೋ ತರ ಕಾಣಿಸ್ತಾ ಇದೆ. ಕಿಂಗ್ ಐರೋನ್ಸಾ, ಹೇಳಿ ಮೋಟು ಪಡ್ಲು, ಏನ್ ವಿಷಯ ತಂದಿದ್ದೀರಾ? ಅಬ್ಬ, ಆ ಕಳ್ಳ ಈ ಸರಿ ನಾವು ಮಾಡಿದ ತಪ್ಪಿನ ತಪ್ಪಿಸ್ಕೊಂಬಿಟ್ಟ. ಆ ಕಳ್ಳನ ಅರೆಸ್ಟ್ ಮಾಡ್ಕೊಂಡು ತಮ್ಮಲ್ಲಿಗೆ ಬಂದು ಒಪ್ಪಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಆದ್ರೆ ಈ ಸಾರಿ ಆ ಕಳ್ಳನಿಗೆ ಆಗೋ ಗೊತ್ತಾಗ್ಬಿಟ್ಟಿದೆ. ನಾ ಖಂಡಿತ ಮುಗಿಸ್ಬಿಡ್ತೀವಿ ಅಂತ. ಏನು ತಲೆ ಕೆಡಿಸ್ಕೋಬೇಡಿ. ಆಲ್ ದ ಬೆಸ್ಟ್ ಮೋಟು ಪತ್ಲು. ನಿಮ್ಮಿಬ್ಬರಿಂದಾನೇ ನಮ್ಮ ಮೆಟಲ್ಸ್ ಸಿಗುತ್ತೆ. ಓಕೆ, ಕಳ್ಳ ತಪ್ಪಿಸ್ಕೊಳ್ದೆ ನೋಡ್ಕೊಳ್ಳಿ. ಮೈ ಎಲ್ಲ ಬಿಸಿ ಬಿಸಿ ಆಗ್ತಾ ಇದೆಯಲ್ಲೋ. ನನ್ಗನ್ಸುತ್ತೆ ರಾಜಂಗ್ ಸಖತ್ ಕೋಪ ಬಂದ್ಬಿಟ್ಟಿದೆ ಅಂತ. ಅಯ್ಯಬ್ಬ, ಇದು ಪ್ರೀತಿನೋ ಇಲ್ಲ ಪನಿಷ್ಮೆಂಟು? ಪ್ರೀತಿ ಯಾಕೋ ಬಹಳ ಅತಿ ಆಗೋಯ್ತಣ್ಣ. ಇಲ್ಲೇ ಇದ್ಬಿಟ್ರೆ ನಮ್ ಕತೆ ಮುಗ್ದಾಗ ಕಡೆ ಬಾರ ಕೊಡು. ಕಳ್ಳರು ಓಡೋಗ್ತಾ ಇದ್ದಾರೆ. ಇವ್ರ ಪ್ರೀತಿ ತುಂಬಾ ಜಾಸ್ತಿ ಆಗೋಯ್ತು. ನಮ್ ಕಚ್ಚರ ಆಗ್ಬಿಟ್ಟು. ಅಯ್ಯೋ, ಏನ್ ಮಾಡೋದೀಗ?
ಬೇಡ ಕಿಂಗ್ ಅಯನ್ ಸರ್, ನಾನು ಸಿಲ್ವರ್ ಆಟೋ. ಬನ್ನಿ ಒಳಗಡೆ ಎಲ್ಲಿಂದ? ಅಯ್ಯೋ. ಎಲ್ಲಿ ಓಡ್ತೀರಾ? ಬಂದೇ ಇಲ್ಲೇ. ಮೆಟಲ್ ಸೋನ ಎಲ್ಲಿ ಬಚ್ಚಿಟ್ಟಿದ್ದೀರಾ? ಹೇಳಿ, ಬೇಗ ಹೇಳಿ. ಅಯ್ಯಮ್ಮ, ನಾವಿಲ್ಲಿಗೆ ಒದೆ ತಿನ್ನಕ್ಕೋಸ್ಕರ ಬಂದ್ವಿ ಅನಿಸ್ತಾ ಇದೆ. ಅರೆ ಇದೇ ತರ ನನಗ್ ಒದೆ ಬೀಳ್ತಾ ಇದ್ರೆ ಶೂಟಿಂಗ್ ಹೇಗ್ ಮಾಡ್ಲಿ? ಐ ಆಮ್ ವೆರಿ ಸಾರಿ. ಅವರ ಮೆಟಲ್ ಸಂತುಲನ ಎಷ್ಟು ಹಾಳಾಗಿದೆ ಅಂದ್ರೆ ಒಂದೊಂದ್ಸಲ ನನ್ನನ್ನೇ ಮರೆತು ಬಿಡ್ತಾರೆ. ಮೋಟು ಪತ್ಲು, ಒಂಟಾರಿಯೋ ಎಲ್ಲಿದ್ದಾನೆ ಅಂತ ಗೊತ್ತಾಗಿದೆ. ನನ್ ಜೊತೆ ಬನ್ನಿ. ಅವನ್ನ ಇಟ್ಕೊಳ್ಳೋದಕ್ಕೆ ನಂಗೊಂದು ಪವರ್ಫುಲ್ ಮ್ಯಾಗ್ನೆಟ್ ಅವಶ್ಯಕತೆ ಇದೆ ಸರ್. ಆ ಮೆಟಲ್ ನ ಎಳ್ಕೊಳ್ಳೋಷ್ಟು ಪವರ್ ಆಗಿರ್ಬೇಕು ಅದು. ನಿಮ್ಗೆ ಹೇಗ್ ಬೇಕೋ ಆ ತರ ಇಲ್ಲ, ಆದ್ರೆ ಅದೇ ತರದೊಂದು ಗ್ಯಾಜೆಟ್ ಇದೆ, ತಗೊಳ್ಳಿ. ನಡೀರಿ. ವಾವ್, ಎಲ್ಲ ಎಷ್ಟು ಅದ್ಭುತವಾಗಿದೆ. ಪತ್ಲು, ನೀವೊಂದು ಐಡಿಯಾ ಹೇಳಿದೆ ಕಣೋ, ಆದ್ರೆ ಐಡಿಯಾ ಏನು ಅಂತ ನಮ್ಗೆ ಹೇಳಲೇ ಇಲ್ಲ ನೀನು. ನನ್ನ ಐಡಿಯಾ ಏನಂತ ಗೊತ್ತೇನೋ? ನನ್ನ ಕಿಂಗ್ ಐರನ್ಸ್ ಹತ್ರ ಏನ್ ಹೇಳ್ದೆ ಅಂತ ನೀನು ಕೇಳಿಸ್ಕೊಂಡೇನೋ? ಈ ಸಾರಿ ಆಂಟಾರಿಯೋ ಎಲ್ಲಿದ್ದಾನೆ ಅಂತ ನಮ್ಗೆ ಗೊತ್ತಾಗ್ಬಿಟ್ರೆ ಅವನ್ನ ಅಲ್ಲೇ ಮುಗಿಸ್ಬಿಡ್ತೀವಿ ಅಂತ ಹೇಳಿಲ್ವೇನೋ? ಆ ಆಂಟಾರಿಯೋಗೆ ನಾವಿಲ್ಲಿ ಬರೋ ಮಾಹಿತಿ ಮುಂಚೆನೆ ಸಿಕ್ಬಿಟ್ಟಿದ್ದೆ ಅನ್ಸುತ್ತೆ. ಆ ಇನ್ಫಾರ್ಮರು ಕಿಂಗ್ ಹತ್ರನೇ ಇರ್ತಾನೆ. ಅವನು ಗಾಡ್ ಇಲ್ಲ ಸ್ಟಾಫ್ ಆಗಿರ್ತಾನೆ ಕಣೋ. ನಮ್ಮ ಮಾತನ್ನ ಕೇಳಿಸ್ಕೊಂಡ್ಬಿಡ್ತಾನೆ. ಅವನು ನಿನ್ ಮಾತನ್ನ ಕೇಳಿಸ್ಕೊಂಡ್ಬಿಟ್ಟು ಆಂಟಾರಿಯೋ ಅಡ್ರೆಸ್ ನ ಸಿಲ್ವರ್ ರೋಡ್ಗೆ ಕೊಟ್ಟಿರ್ಬೋದು ಅಂತ ಅನಿಸ್ತಾ ಇದೆ. ಆವಾಗ ನಾವು ಆಂಟಾರಿಯೋನ ಹುಡುಕಿ ಮುಗಿಸ್ಬಿಡ್ಬೋದು ಅಂತ. ಆಗ ಕಳ್ತನದ ರಹಸ್ಯ ಎಲ್ಲ ಮುಚ್ಚೋಗ್ಬಿಡುತ್ತೆ. ಎಸ್, ನನ್ನ ಪ್ರಕಾರ ಆ ಕಳ್ಳ ಆಂಟೋರಿಯೋ ಅಲ್ಲ ಕಣೋ. ಅವನ್ನ ಸಿಕ್ಕಿಸ್ತಾ ಇದಾರೆ ಅನ್ಸತ್ತೆ. ಆ ಕಳ್ಳ ಇನ್ಫಾರ್ಮರ್ ಕಣ. ಅವನು ಆಂಟೋರಿಯೋ ಬಗ್ಗೆ ನಮ್ಮ ಹತ್ರ ಮತ್ತೆ ನಮ್ಮ ಬಗ್ಗೆ ಆಂಟೋರಿಯೋ ಹತ್ರ ವಿಷಯ ಎಲ್ಲ ಹೇಳ್ತಾ ಇದ್ದಾನೆ ಅನ್ಸತ್ತೆ. ಎಲ್ರು ಇಲ್ಲೇ ನಿಂತ್ಕೊಳ್ಳಿ. ಒಂಟಾರಿಯೋ ಲೊಕೇಶನ್ ಇಲ್ಲೇ ಎಲ್ಲೋ ಹತ್ತಿರದಲ್ಲಿದೆ ಅಂತ ತೋರಿಸ್ತಾ ಇದೆ. ಎಲ್ಲಿದ್ದಾನೆ ಆಂಟಾರಿಯೋ? ಮೋಟು ಪತ್ಲು, ಬನ್ನಿ, ನಾನು ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಆಂಟಾರಿಯೋ, ನಾವೆಲ್ಲ ನಿನ್ನ ಹಿಡ್ಕೊಳಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀವಿ. ನನ್ನನ್ನು ಹಿಡಿತೀರಾ? ಬೋಲ್ಡರ್ ಅಟ್ಯಾಕ್. ಅಯ್ಯಮ್ಮ, ಬೇಡ, ಬೇಡ. ಅಟ್ಯಾಕ್. ಅರೆ ಅದೇನೋ ಪತ್ಲು. ಅದೇನೇ ಆಗಿದ್ರು ನಾವನ್ನ ಕಾಪಾಡ್ಲೇಬೇಕು ಕಣೋ ಈಗ. ಇಲ್ಲಾಂದ್ರೆ ಮೆಟಲ್ದು ಎಲ್ಲಿದೆ ಅಂತ ನಮ್ಗೆ ಖಂಡಿತ ಗೊತ್ತಾಗೋದೇ ಇಲ್ಲ ಕಣೋ. ಬನ್ನಿ, ನಿನ್ನ ಕಾಪಾಡ್ತೀವಿ ನಾವೆಲ್ಲ ಆಂಟಾರಿಯೋ. ಇದನ್ನ ನಿಲ್ಸು, ನಮ್ಮನ್ನ ಕಾಪಾಡಿ. ಮೋಟು ಪತ್ಲು, ನಮ್ಮನ್ನ ನಮ್ಮ ಪ್ರಪಂಚನ ಕಾಪಾಡಿ. ಮೋಟು ಪತ್ಲು, ಯಾರೋ ಅವನನ್ನ ಒಳಗಡೆಯಿಂದ ಎಳ್ಕೋತಾ ಇದ್ದಾರೆ ಕಣೋ. ಆಂಟಾರಿಯೋ, ಮೋಟು ಪತ್ಲು ಅಣ್ಣಂದ್ರ ಹುಷಾರು. ಅರೆ ನಿಂಗೇನು ಆಗಲ್ಲ, ನಾವು ಬರ್ತೀವಿ ಮಿಕ್ಕಿ. ಬಿಟ್ಬಿಡು ನನ್ನ, ಕಾಪಾಡಿ, ಕಾಪಾಡಿ. ಮಟ್ಟು ಹೋಗು, ಅವನನ್ನ ಕಾಪಾಡಿ ಹೋಗು ಬೇಗ. ನಾನು ಅವ್ರನ್ನ ಮ್ಯಾಗ್ನೆಟಿಕ್ ಗ್ಯಾಜೆಟ್ ಇಂದ ಹಿಡ್ಕೋತೀನಿ ಕಣೋ. ಮೋಟು ಅಣ್ಣ ಕಾಪಾಡಿ. ಮಿಕ್ಕಿ, ಮೋಟು ಮೋಟು ಬೇಗ ಏನಾದ್ರು ಮಾಡೋ, ಬೇಗ ಏನಾದ್ರು ಮಾಡ ಮೋಟು. ಮೋಟು ಪತ್ಲು, ಮೋಟು ಆಂಟೋರಿಯಾಗೆ ಬಚಾವ್ ಮಾಡೋ.
ಕಾಪಾಡಿ. ಥ್ಯಾಂಕ್ಸ್ ಮೋಟು ಅಣ್ಣ. ಮೋಟು ಪತ್ಲು ಥ್ಯಾಂಕ್ಸ್. ನೀವಿಬ್ರು ಏನ್ ಅಷ್ಟೊಂದ್ ಕೆಟ್ಟವ್ರಲ್ಲ, ಅದು ನನಗೆ ಹೇಳ್ದಷ್ಟು. ಹೇಳ್ಕೊಟ್ಟಿದ್ರ? ಪರವಾಗಿಲ್ಲ ಪರವಾಗಿಲ್ಲ. ಇಲ್ಲಿ ಏನ್ ನಡೀತದೆ ಅಂತ ನೀನು ದಯವಿಟ್ಟು ಬಾಯ್ ಬಿಟ್ಟು ಹೇಳಲೇಬೇಕು. ಒಂದೊಂದಾಗಿ ಹೇಳ್ಬೇಕು, ನೀನು ಒಂದೊಂದಾಗಿ ಹೇಳ್ಬೇಕು. ಕೆಲವು ದಿನಗಳಿಂದ ಒಂದು ಹೊಸ ಕ್ರಿಯೇಚರ್ ಇಲ್ಲಿಗೆ ಬಂದಿದೆ. ಅದ್ ಯಾವ ಕ್ರೀಚರ್ ಅಂತ ಯಾರಿಗೂ ಗೊತ್ತಿಲ್ಲ. ಇದುವರೆಗೂ ಅದನ್ನ ಯಾರು ನೋಡಿಲ್ಲ. ಆದ್ರೆ ಎಲ್ಲರನ್ನು ಇಳ್ಕೊಂಡು ಆ ಕೇವ್ ಒಳಗಡೆ ಹೋಗುತ್ತೆ. ಹೋದವರು ವಾಪಸ್ ಬರೋದಿಲ್ಲ. ಅದೆಲ್ಲ ಇರ್ಲಿ ಬಿಡು. ಆದ್ರೆ ಒಂದ್ ವಿಷಯ ಹೇಳು, ನೀನ್ ನಮ್ಮನ್ನ ಯಾಕೆ ಹೊಡೆಯಕ್ ಪ್ರಯತ್ನ ಪಟ್ಟೆ ಅಂತ? ಯಾಕಂದ್ರೆ ನೀವು ನನ್ನನ್ನ ಕಳ್ಳ ಅನ್ಕೊಂಡಿದೀರಾ ಅಂತ ನನ್ಗೆ ಸಮಾಚಾರ ಬಂದಿತ್ತು. ಮತ್ತೆ ನನ್ನನ್ನ ಹಿಡ್ಕೊಂಡು ಭೂಮಿ ಕರ್ಕೊಂಡು ಹೋಗ್ತೀರಾ ಅಂತ ನಾನ್ ಯಾವ ಕಳ್ತನೂ ಮಾಡಿಲ್ಲ. ಅಯ್ಯಮ್ಮ ಮೋಟು ಪತ್ಲು, ನಿಮ್ಗೆಲ್ಲ ಏನೂ ಆಗಿರಲಿಲ್ಲ ತಾನೇ? ಚಿಂಗಂ ಸರ್, ನಮ್ಗೇನು ಆಗಿಲ್ಲ ಸರ್. ಮೋಟು, ಯಾತೋರಿಗೆ ಖಂಡಿತ ಬಿಡ್ಲೇ ಬೇಡ ನೀನು. ಚಿಂಗಂ ಸರ್, ಪಾಪ ಇವ್ರು ಏನು ಮಾಡೇ ಇಲ್ಲ ಸರ್. ನಾನು ಆಮೇಲೆ ನಿಮ್ಗೆಲ್ಲ ವಿಷಯನೂ ತಿಳಿಸ್ತೀನಿ ಸರ್. ಮೋಟು ಪತ್ಲು, ಈಗ ನಾನು ಹೊರಡ್ತೀನಿ. ತುಂಬಾ ಥ್ಯಾಂಕ್ಸ್ ನನ್ ಜೀವ ಉಳಿಸಿದಿಕ್ಕೆ. ನನ್ ಸ್ನೇಹಿತ, ನೀನ್ ಚೆನ್ನಾಗಿರ್ಬೇಕು. ಮತ್ತೆ ಆಂಟಾರಿಯೋ, ನೀವು ಅಷ್ಟೇ ಜೋಪಾನವಾಗಿರ್ಬೇಕು. ಮತ್ತೆ ಸಿಗೋಣ. ಮೋಟು ಪತ್ಲು, ಮತ್ತೊಮ್ಮೆ ತುಂಬಾ ತುಂಬಾ ಥ್ಯಾಂಕ್ಸ್. ಬಾಯ್ ಬಾಯ್. ಆಂಟಾರಿಯೋ, ಮತ್ತೆ ಸಿಗೋಣ. ಬಾಯ್ ಬಾಯ್. ಎಲ್ಲಿ ಹೋದವನು? ಎಲ್ಲಿ ಹೋದ? ಅಲ್ಲ, ತಾವು ಒಳ್ಳೆ ಸಮಯದಲ್ಲೇ ಮಾಯ ಹೋಗ್ಬಿಡ್ತೀರಲ್ಲ, ಅದ್ ಹೇಗೆ? ಅಲ್ಲ, ತಮ್ಗೇನಾದ್ರೂ ಗೊತ್ತಾಗ್ಬಿಡುತ್ತಾ ಏನಾದ್ರೂ ಎಡವಟ್ ಆಗ್ಬಹುದು ಅಂತ? ಇಲ್ಲಿ ಪರಿಸ್ಥಿತಿ ತುಂಬಾ ಹದಗೆಡ್ತಾ ಇದೆಯಲ್ಲಪ್ಪ. ಅಯ್ಯಮ್ಮ, ಬೇಗ ಸರಿ ಮಾಡಿ. ಇಡೀ ಊರಲ್ಲಿರೋ ಮೆಟಲ್ಗಳೆಲ್ಲ ಕುಳ್ತಾ ಇದೆ. ಈ ಡ್ಯಾಮ್ನ ಕಾಪಾಡೋದ್ರಿಂದ ಏನೋ ಪ್ರಯೋಜನ ಇಲ್ಲ. ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದನ್ನ ದಯವಿಟ್ಟು ಯೋಚನೆ ಮಾಡಿ ಅಮ್ಮ. ಅಯ್ಯೋ ನನ್ನ ಜೀವದ ಗೆಳೆಯ, ಏನಪ್ಪಾ ಇದು? ದೊಡ್ಡ ಸಮಸ್ಯೆಗೋಸ್ಕರ ಮೋಟು ಪತ್ಲು ಹೋಗಿದಾರಲ್ಲ, ಅವ್ರ ಮೇಲೆ ಸ್ವಲ್ಪ ನಂಬಿಕೆ ಇಡಿ ಸರ್. ಅಮ್ಮಮ್ಮ, ಮೋಟು ಪತ್ಲು, ಬೇಗ ಏನಾದ್ರೂ ಮಾಡ್ರಿ. ಬಂದ್ಬಿಡ್ತೀನಿ. ಆದಷ್ಟು ಬೇಗನೆ ಬಂದ್ಬಿಡ್ತೀನಿ. ತಲೆ ಕಟ್ಸ್ಕೊಬೇಡ, ಹೋಗೋಣ. ನೋಡಪ್ಪ, ಕಿಂಗ್ ಅರೆನ್ಸಾ, ಒಂದಿನ ಮುಗೀತು. ಈಗ ನಿಮ್ಮ ಸಿಂಹಾಸನನ ನೀವು ಬಿಡಬೇಕು. ಬೇರೆ ಯಾರನ್ನಾದ್ರೂ ರಾಜ ಮಾಡಿ ಮೆಟಲ್ಸ್ ಅನ್ನ ಹುಡುಕಿ ತಂದು ನಮ್ಮನ್ನೆಲ್ಲ ಕಾಪಾಡ್ಲಿ. ಇದೇನಿದು? ಮೊದ್ಲು ಆ ಕಳ್ಳನಿಗೆ ಶಿಕ್ಷೆ ಕೊಡಿ ನೀವು. ಆಮೇಲೆ ನೀವು ಯಾರನ್ನ ಬೇಕಾದ್ರೂ ರಾಜ ಮಾಡ್ಕೋಬಹುದು. ಕಳ್ಳ? ಯಾರದು ಕಳ್ಳ? ಬೇಗ ಹೇಳು. ಆ ಕಳ್ಳ ಯಾರು ಅಂದ್ರೆ, ಆಂಟೋರಿಯೋ ಐಡೆಂಟಿ ಕಾಯಿನ್ ಯಾರು ಕಳ್ತನ ಮಾಡಿದಾನೋ ಅವನು. ಅದನ್ನ ಅವನು ಹೋಲಿ ಕೇವಲ್ಲಿ ತಂದು ಬಿಸಾಕ್ ಬಿಟ್ಟಿದ್ದಾನೆ. ಸಂದೇಹ ಒಂಟಾರಿಯೋ ಮೇಲೆ ಬರಲಿ ಅಂತ. ನಾವು ಯಾವಾಗ ಅವನ್ನ ಹಿಡ್ಕೊಳಕ್ ಹೋದಾಗ್ಲೆಲ್ಲ ಅವನು ಒಂಟಾರಿಯೋಗೆ ಇನ್ಫಾರ್ಮ್ ಮಾಡ್ಬಿಡ್ತಾನೆ. ಹೇಗೆ ಅಂದ್ರೆ, ಒಂಟಾರಿಯೋ ಹೆದರ್ಕೊಂಡು ಓಡೋಗ್ಬಿಡ್ಲಿ, ಆಮೇಲೆ ಹೆದರ್ಕೊಂಡು ನಮ್ಮನ್ನ ಮುಗಿಸ್ಬಿಡ್ಲಿ ಅಂತ. ಅಲ್ಲ, ಕಳ್ಳ ಯಾರು ಅಂದ್ರೆ ಸಿಲ್ವರ್ ಆಟೋಗೆ ಪದೇ ಪದೇ ಫೋನ್ ಮಾಡ್ಬಿಟ್ಟು ನಿಮ್ ವಿರುದ್ಧ ಅವನ್ನ ಎತ್ಕಟ್ತಾ ಇದ್ದಾನೆ. ನೀವು ನಿಮ್ಮ ಸಿಂಹಾಸನದಿಂದ ಕೆಳಗಡೆ ಇಳಿಲಿ ಅಂತ. ನಿಮ್ಗೆ ಗೊತ್ತು ನೋಡಿ, ಒಂಟಾರಿಯೋ ಎಲ್ಲೂ ಓಡೋಗ್ಲೂ ಇಲ್ಲ, ಹಾಗೆ ನಮ್ಮನ್ನು ಮುಗ್ಸಕ್ ಆಗ್ಲೇ ಇಲ್ಲ. ಅವರು ಈಗ ನಮ್ ಜೊತೆನೆ ಇಲ್ಲಿಗೆ ಬಂದಿದ್ದಾರೆ. ಒಂಟಾರಿಯೋ ಯಾರು ಅಂತಂದ್ರೆ
ನಮ್ಮನ್ನು ಮತ್ತು ಒಂಟಾರಿಯನು ಪದೇ ಪದೇ ಮುಗಿಸ್ಬೇಕು ಅಂತ ಪ್ಲಾನ್ ಆಗ್ತಾ ಇದ್ದವನು. ಆಗ ಅವನ ಮೇಲೆ ಅನುಮಾನ ಬರ್ಲೇಬಾರ್ದು ಅಂತ. ನೀವೆಲ್ರೂ ನನ್ನೇ ನೋಡ್ಕೊಂಡು ಯಾಕೆ ಮಾತಾಡ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ. ನನಗನಿಸ್ತಾ ಇದೆ ಆ ಕಳ್ಳ ನಾನಲ್ಲ ನೀವೇ ಅಂತ. ನೀವು ಒಂಟಾರಿಯನ ಮುಂಚೆನೆ ಭೇಟಿಯಾಗಿದ್ದೀರಾ. ಒಂಟಾರಿಯೋ ಎಲ್ಲಿದ್ದಾನೆ ಅಂತ ನಾನು ನಿಮ್ಗೆ ಹೇಳಿದಾಗ್ಲೆಲ್ಲ ನೀವು ಅವನನ್ನ ಹಿಡಿಯೋದ್ರ ಬದಲು ಓಡಿಸ್ತಾನೆ ಇದ್ರಿ. ಏನು? ನನಗನಿಸ್ತಾ ಇದೆ ಸಿಲ್ವರ್ ಆಟೋ ಸರಿಯಾಗಿ ಹೇಳ್ತಿದ್ದಾನೆ ಅಂತ. Watch India's largest kids library only on Jio Hotstar. Download the app now.